ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ಈ ಥರ ಒಂದು ಸಾರಿ ಸಾಂಬಾರು ಮಾಡಿ ನೋಡಿ, ಯಾವ ಥರ ಚೆನ್ನಾಗಿ ಬರುತ್ತೆ. ಮೊಸರು ಬೇಳೆ ಸಾಂಬಾರು ನೋಡಿ. ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೇಳೆ, ಮೊಸರು ಬೇಳೆ ಮತ್ತು 1 ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಇದಕ್ಕೆ ಒಂದು ಕಟ್ ಮಾಡಿದಂಥ ಆಲೂಗಡ್ಡೆ, ಸ್ವಲ್ಪ ಧನಿಯಾ ಮಸಾಲ. ಇದಕ್ಕೆ ಧನಿಯಾ ಮಸಾಲ ಹಾಕಬೇಕು, ಸ್ವಲ್ಪ ಧನಿಯಾ ಮಸಾಲ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್. ನೀರು ಹಾಕಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4 ವಿಸಿಲ್ ಆಗುವಷ್ಟು ನೋಡಿ. ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಹಾಕ್ಕೋಬೋದು. ನನಗೆ ಸಾಕಾಗಿದೆ. ಈಗ ಕ್ಲೋಸ್ ಮಾಡಿ ಒಂದು 4 ಇಲ್ಲಾಂದರೆ 5 ವಿಸಿಲ್ ಆಗಬೇಕು ಫ್ರೆಂಡ್ಸ್. ಎಲ್ಲ ಸ್ಮೂತಾಗಿ ಬೇಳೆ ಆಗೋರ್ತನ ಮ್ಯಾಶ್ ಆಗ್ತವೆ ನೋಡಿ. ಸ್ಮೂತ್ ಆಗಿದೆ. ಈಗ 1-2 ವಿಸಿಲ್ ಆದಮೇಲೆ ನೋಡಿ ಯಾವ ಥರ ಆಗಿದೆ ಅಂತ. ಇವಾಗ ಅವು ಆಲೂಗಡ್ಡೆ ನಾವು ತೆಗಿಬೇಕು, ಯಾಕಂದರೆ ನಾವು ಇವಾಗ ಅದರೊಳಗೆ ಹಾಕಿದಂಥ ಆಲೂಗಡ್ಡೆನ ತೆಗಿತಾ ಇದ್ದೀನಿ ನೋಡಿ ಗೈಸ್. ತೆಗೆದ್ಮೇಲೆ ನಾವು ಸ್ವಲ್ಪ ಅದರಿಂದ ಮ್ಯಾಶ್ ಮಾಡಬೇಕು, ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅದು ಬೇಳೆ ನೋಡಿ. ಈ ಥರ ಆಗಿದೆ, ಸಾಕು. ಈ ಥರ ಆದರೆ ಇವಾಗ ನಾವು ಬಿಸಿ ಮಾಡಿದಂಥ ನೀರು ಹಾಕ್ಬೇಕು ಅದರೊಳಗೆ. ಬಿಸಿ ಮಾಡಿದಂಥ ನೀರು ಯಾಕಪ್ಪ ಅಂತಂದರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತೆಗೆದಂಥ ಆಲೂಗಡ್ಡೆನೂ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೋಬೋದು. ನೋಡಿ ಯಾವ ಥರ ಆಗಿದೆ ಅಂತ. ಸ್ವಲ್ಪ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ 4-5 ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ, ಒಂದು 2-3 ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಬೇಕು. ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ರುಚಿಯಾದ ಸಾಂಬಾರು, ಮೊಸರು ಬೇಳೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್. ಯಾವ ಥರ ಮಾಡಿದ್ದೀನಿ ಅಂತ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ.